1000 ದಿನಗಳು. ಇದು ಕೇವಲ ಅಂಕಿಅಂಶವಲ್ಲ, 7 ಕೋಟಿ ಕನ್ನಡಿಗರ ನಂಬಿಕೆ ಮತ್ತು ಆಡಳಿತದ ನಡುವೆ ಏರ್ಪಟ್ಟ ಅಭೇದ್ಯ ಸೇತುವೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ತತ್ವದಡಿ ಸಾಗುತ್ತಿರುವ ಘನ ಕರ್ನಾಟಕ ಸರ್ಕಾರವು ಇಂದು ಜನಪರ ಆಡಳಿತದ ಸುವರ್ಣ ಅಧ್ಯಾಯವನ್ನ ಪೂರೈಸಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ದಕ್ಷ ನಾಯಕತ್ವದಲ್ಲಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರ ಅಚಲ ಇಚ್ಛಾಶಕ್ತಿಯಿಂದ ಸ್ವಸ್ಥ ಕರ್ನಾಟಕ ಎಂಬ ಕನಸು ಇಂದು ನನಸಾಗುತ್ತಿದೆ. ಸಚಿವರ ಕಾಳಜಿ, ಇಲಾಖೆ ಸಿಬ್ಬಂದಿಗಳ ಅವಿರತವಾದ ಶ್ರಮದಿಂದ ಪ್ರಸಕ್ತ ಸಾಲಿನಲ್ಲಿ ತಾಯಿ ಮರಣ ದರ ಪ್ರಮಾಣವನ್ನ 21% ಇಳಿಸಲಾಗಿದೆ. ಭ್ರೂಣ ಹತ್ಯೆಯಂತಹ ಸಾಮಾಜಿಕ ಪಿಡುಗಿನ ವಿರುದ್ಧ ಕಠಿಣ ಕಾನೂನು ಕ್ರಮ ಹಾಗೂ ಜಾಗೃತಿಗೆ ಒತ್ತು ನೀಡಲಾಗಿದೆ. ಕನ್ನಡಿಗರ ಕಣ್ಮಣಿ ಅಪ್ಪುವಿನ ಸ್ಮರಣಾರ್ಥ ಜಾರಿಯಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಡಿ ರಾಜ್ಯದ 15 ಜಿಲ್ಲೆಗಳಲ್ಲಿ 11 ಹಬ್, 86 ಸ್ಪೋಕ್ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ಗೋಲ್ಡನ್ ಅವರ್ನಲ್ಲಿ ನೀಡಲಾಗುವ 20,000 ಬೆಲೆಯ ಜೀವದಾಯಕ ಇಂಜೆಕ್ಷನ್ ಅನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನೀಡುವ ಮೂಲಕ 13,000 ಜನರ ಜೀವ ಉಳಿಸಲಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಿಂತ ರೋಗ ಬರುವ ಮುನ್ನವೇ ಜನರ ಮನೆ ಬಾಗಿಲಿಗೆ ತೆರಳಿ ಎಚ್ಚರಿಸುವ ಮೂಲಕ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಎಂಬ ಘೋಷವಾಕ್ಯವನ್ನ ಅನುಷ್ಠಾನಗೊಳಿಸಲಾಗಿದೆ. ನಾವು ಯೋಚನೆ ಮಾಡಿದ್ದೀವಿ, ರಾಜ್ಯ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆಯನ್ನು ಕೂಡ ಯೋಚನೆ ಮಾಡಿದೆ, ಮನೆಗೆ ಹೋಗಿ ತಪಾಸಣೆ ಮಾಡಬೇಕು ಅಂತ. ತಪಾಸಣೆ ಮಾಡಿ ಅವರಿಗೆ ಉಚಿತವಾಗಿ ಔಷಧಗಳನ್ನು ಕೊಡಬೇಕು. 1 ಕೋಟಿಗೂ ಹೆಚ್ಚು ಜನರಲ್ಲಿ ರಕ್ತದೊತ್ತಡ, ಅನಿಮಿಯಾ, ಮಧುಮೇಹ, ಬಾಯಿಸ್ತನ, ಗರ್ಭಕಂಠದ ಕ್ಯಾನ್ಸರ್ಗಳು ಸೇರಿದಂತೆ 14 ಬಗೆಯ ಅಸಂಕ್ರಾಮಿಕ ಕಾಯಿಲೆಗಳನ್ನ ಉಚಿತ ತಪಾಸಣೆ ಮಾಡಿಸಿ ಉಚಿತ ಔಷಧಿ ಸೌಲಭ್ಯವನ್ನ ತಲುಪಿಸಲು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಿಡ್ನಿ ವೈಫಲ್ಯದಿಂದ ಕಂಗೆಟ್ಟು ಡಯಾಲಿಸಿಸ್ ಅಗತ್ಯವಿರುವ ರಾಜ್ಯದ 7,680 ರೋಗಿಗಳಿಗೆ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುವ ಮೂಲಕ ಚಿಕಿತ್ಸೆ ನೀಡಲಾಗಿದೆ. ನಾನಾ ಆರೋಗ್ಯ ಸಮಸ್ಯೆಗಳಿಂದ ಕಣ್ಣಿನ ದೃಷ್ಟಿ ಕಳೆದುಕೊಂಡ ಬಡವರ ಪಾಲಿಗೆ ಆಶಾ ಕಿರಣ ಯೋಜನೆಯು ಹೊಸ ಬೆಳಕಾಗಿದೆ. ಕಣ್ಣಿಗೋಸ್ಕರ ಬಡ ಜನತೆಗೆ ಒಂದು ಕನ್ನಡಕವನ್ನು ಟೆಸ್ಟ್ ಮಾಡಿ ಕೊಡಿಸಬೇಕು ಅಂತ ಹೇಳಿ ಇವತ್ತೇನು ದಿನೇಶ್ ಗುಂಡೂರಾವ್ ಒಂದು ಆಶಾ ಕಿರಣ ದೃಷ್ಟಿ ಕೇಂದ್ರ, ಇದು ನಮ್ಮ ಸರ್ಕಾರದ ಒಂದು ಗ್ಯಾರಂಟಿ. WHO ಆಸಕ್ತಿ ವ್ಯಕ್ತಪಡಿಸಿ ಆಶಾ ಕಿರಣ ಯೋಜನೆಯನ್ನ ದಾಖಲಿಸಲು ಮುಂದಾಗಿದೆ. ಹೆಣ್ಣು ಮಕ್ಕಳ ನೈರ್ಮಲ್ಯಕ್ಕಾಗಿ 71 ಕೋಟಿ ರು ವೆಚ್ಚದಲ್ಲಿ ಶುಚಿ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ 2 ಕೋಟಿ ಪ್ಯಾಡ್ಗಳ ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಮುಟ್ಟಿನ ಕಪ್ಗಳನ್ನು ವಿತರಿಸಲು ಕ್ರಮವಹಿಸಲಾಗುತ್ತಿದೆ. ಶುಚಿ ಮುಟ್ಟಿನ ನೈರ್ಮಲ್ಯ ಯೋಜನೆ ಇಡೀ ರಾಜ್ಯದ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕಾ, ಪ್ರತಿಯೊಂದು ಸಣ್ಣ ಊರಿಗೂ ಕೂಡ ಶಾಲೆಗಳಿಗೆ ನೇರವಾಗಿ ಮುಟ್ಟಿಸಿ ಅದು ನಮ್ಮ ಹೆಣ್ಮಕ್ಳಿಗೆ ಇದನ್ನು ಕೊಡುವಂತದ್ದನ್ನ ಮಾಡ್ತಾ ಇದೀವಿ. ಸಾವಿನ ನಂತರ ಅಂಗಾಂಗ ದಾನ ಮಾಡುವ ಮೂಲಕ ಮತ್ತೊಬ್ಬರ ಬದುಕಿಗೆ ಬೆಳಕಾಗುವ ಜೀವ ಸಾರ್ಥಕತೆ ಯೋಜನೆಗೆ ಅಭೂತಪೂರ್ವ ಬೆಂಬಲ ದೊರೆತಿದೆ. ಇದುವರೆಗೂ 57,000ಕ್ಕೂ ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಂದಾಯಿಸಿದ್ದು ದೇಶದಲ್ಲೇ 3ನೇ ಸ್ಥಾನ ಗಳಿಸಿದ್ದೇವೆ. ಗರ್ಭಿಣಿ, ಬಾಣಂತಿಯರ ಮಾಸಿಕ ಆರೋಗ್ಯ ಕಾಪಾಡಲು ಮಾತೃ ಚೈತನ್ಯ, ಹೀಗೆ ಪ್ರತಿಯೊಂದು ಯೋಜನೆಯು ಒಂದೊಂದು ಮೈಲುಗಲ್ಲು. ಹುಕ್ಕಾ ಬಾರ್ಗಳಿದೆ, ಅದರ ದುಷ್ಪರಿಣಾಮ ಕೂಡ ಯುವಕರ ಮೇಲೆ ಹೆಚ್ಚಾಗಿ ಆಗ್ತಾ ಇದೆ. ಅದರ ಬಗ್ಗೆನೂ ಕೂಡ ನಮ್ಮ ಕಾಟ್ಪಾ ಆಕ್ಟ್ ನಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೆ ನಾವು ನಮ್ಮ ಇಲಾಖೆಯಿಂದ ಮೂವ್ ಮಾಡ್ತೀವಿ. ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೂ ಆರೋಗ್ಯ ಸೇವೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ 2023ರಿಂದ ಈ ತನಕ 327 ಹೊಸ ಆಂಬ್ಯುಲೆನ್ಸ್ಗಳನ್ನ ಕುಗ್ರಾಮಗಳನ್ನ ತಲುಪಿಸಲು 81 ಸಂಚಾರಿ ಆರೋಗ್ಯ ಘಟಕಗಳನ್ನು ನಿಯೋಜಿಸಲಾಗಿದೆ. ಡೆಂಗ್ಯೂನಂತಹ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸ್ವತಃ ಆರೋಗ್ಯ ಸಚಿವರೇ ಜನರ ಮನೆ ಬಾಗಿಲಿಗೆ ಹೋಗಿ ಅರಿವು ಮೂಡಿಸಿದ್ದರು. ಇವು 1000 ದಿನಗಳ ಸಾಧನೆಗಳು. ಇದೆಲ್ಲ ನಾಡಿನ ಜನರ ಮೇಲೆ ಹೊಂದಿರುವ ಪ್ರೀತಿ ಮತ್ತು ಜವಾಬ್ದಾರಿಯ ಪ್ರತೀಕ. ಬನ್ನಿ, ಕೈ ಜೋಡಿಸಿ ಜನಪರ ಆಡಳಿತದೊಂದಿಗೆ ಸಮೃದ್ಧ ಕರ್ನಾಟಕದತ್ತ ಭರವಸೆಯ ಹೆಜ್ಜೆ ಹಾಕೋಣ. ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯಲ್ಲಿ ಇದು ಹೊಸ ಮನ್ವಂತರ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಎಂಬ ಘೋಷವಾಕ್ಯವನ್ನ ಅನುಷ್ಠಾನಗೊಳಿಸಲಾಗಿದೆ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ.